ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಪ್ಪ ನೀನು ಬೇಡ ಅಂತ ಹೇಳ್ತಿದ್ಯಾ? ಹಸುವಾಗ್ತಿದೆ ಅಂತ ಹೇಳ್ತಿದ್ದೀನಿ, ಆರಾಮಾಗಿ ಕುತ್ಕೊಂಡು ತಿನ್ನು ಅಂತ ಹೇಳ್ಬೇಕು. ನೀವು ಒಳ್ಳೆ ಲೀಲಾ ಲೀಲಾ ಅದು ಅದು ಅಪ್ಪ ಫುಲ್ ತಣ್ಣಗಾಗಿ ಹೋಗಿದೆ. ಇದನ್ನ ಬಿಸಿ ಮಾಡಿದ್ರು ಚೆನ್ನಾಗಿರಲ್ಲ ಇವಾಗ. ಅದನ್ನು ಚೆಲ್ಬಿಡಮ್ಮ, ನಾನು ಬೇರೆ ಮಾಡ್ಕೊಡ್ತೀನಿ. ಈ ಮನಸ್ಥಿತಿಯಲ್ಲಿ ನೀನು ಅಡುಗೆ ಮಾಡ್ದಂಗೆ ಉಪ್ಪು ಖಾರ ಏನಾದರೂ ಒಂದು ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ನಾನೇ ಅಡುಗೆ ಮಾಡ್ತೀನಿ, ಆದರೆ ಇದನ್ನ ಹೊರಗಡೆ ನಾಯಿಗೆ ಹಾಕಿ ಬರ್ತೀನಿ. ಬೇಡಮ್ಮ, ನಾಯಿಗೆ ಹಾಕ್ಬೇಡ. ನಾನು ಇದನ್ನ ಚೆಲ್ ಬರ್ತೀನಿ. ಯಾಕಿಬ್ರು ಗಾಬರಿ ಆಗಿದ್ದೀರಾ? ಹಳ್ಸಿಲ್ಲ, ಕೆಟ್ಟೋಗಿಲ್ಲ, ಮತ್ತ್ಯಾಕೆ ನಾಯಿಗೆ ಹಾಕಬಾರ್ದು? ನೀವು ಆಡ್ತಿರೋದು ನೋಡಿದ್ರೆ ನಂಗೆ ಯಾಕೋ ಅನುಮಾನ ಬರ್ತಿದೆ. ಏನಾಯ್ತು? ಅದನ್ನೇನು ಕೇಳಬೇಡಮ್ಮ, ಹೋಗಿ ಚೆಲ್ಬಿಡು. ಇಲ್ಲಪ್ಪ, ನೀವು ಹೇಳಲೇಬೇಕು. ನೀವು ಹೇಳ್ದೆ ಹೋದ್ರೆ ನಾನು ನಿಜವಾಗ್ಲೂ ಇದನ್ನ ತಿಂದ್ಬಿಡ್ತೀನಿ. ಬೇಡ ಬೇಡ. ಹೇಳಿ, ಏನಾಯ್ತು? ಅದಕ್ಕೆ ವಿಷ ಹಾಕಿದ್ದೀವಿ. ಅಜ್ಜಿ ಪ್ಲೀಸ್, ನೀವು ನೊಂದ್ಕೋಬೇಡಿ. ಹೌದು ಅಜ್ಜಿ, ನಮ್ಮನ್ನೆಲ್ಲ ಸಮಾಧಾನ ಮಾಡಬೇಕಾಗಿರೋದು ನೀವೇ ಈಗ ಹತ್ರ ಹೇಗೆ ಅಜ್ಜಿ? ಲೀಲಾ ಅತ್ತೆನ ಅತ್ತೆ ಅಂತ ಒಪ್ಕೊಂಡೆ, ಆದರೆ ಅವ್ರ ಜೊತೆ ಬೆರೆಯೋ ಅವಕಾಶನೇ ಸಿಗಲಿಲ್ಲ. ಅಷ್ಟರಲ್ಲೇ ಆ ದೇವರು ಅವ್ರನ್ನ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿಬಿಟ್ಟ. ಯಾಕಮ್ಮ ಎಲ್ಲಾನು ದೇವ್ರ ಮೇಲೆ ಭಾರ ಹೊರಿಸ್ತೀರಾ? ದೇವ್ರು ನಡೆಸಿ ದಾರಿಲಿ ನಡಿತೀನಿ, ಅವ್ನು ಮಾಡ್ದಾಗ ಮಾಡ್ತೀನಿ ಅಂತ ಎಲ್ಲ ಭಾರನೂ ದೇವ್ರ ಮೇಲೆ ಹಾಕ್ಬಿಡೋದು. ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಎಲ್ಲದಕ್ಕೂ ದೇವರೇ ಕಾರಣ ಅಂತ ಅವನನ್ನು ಬೈಯೋದು. ಯಾಕಮ್ಮ, ದೇವ್ರು ಏನು ಮಾಡಿದ್ದಾನೆ? ತಪ್ಪು ಮಾಡೋದು ದೇವರಲ್ಲ, ಮನುಷ್ಯ. ದೇವರು ಮನುಷ್ಯನಿಗೆ ಯೋಚನೆ ಮಾಡೋಕ್ಕೆ ಬುದ್ಧಿ ಕೊಟ್ಟಿರ್ತಾನೆ. ಅಂದಮೇಲೆ ಅವನು ಯಾಕೆ ಅವನ ಬಗ್ಗೆ ಯೋಚನೆ ಮಾಡಬೇಕು? ದೇವ್ರು ಯಾಕೆ ಮನುಷ್ಯನಿಗೆ ಸರಿ ದಾರಿ ತೋರಿಸ್ಬೇಕು? ನಾವು ಒಳ್ಳೆಯವರಾಗಿದ್ದರೆ, ನಮ್ಮ ಪ್ರಯತ್ನ ಸರಿಯಾಗಿದ್ದರೆ ನಮಗೆಲ್ಲ ಒಳ್ಳೆಯದೇ ಆಗುತ್ತೆ. ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಜ್ಜಿ. ನೀವೇನಾದರೂ ಮಾಡೋದಿರಲಿ, ಈಗ ನನಗೆ ಬರ್ತಿರೋ ಕೋಪಕ್ಕೆ ಅಂತರನ ಪ್ರಾರ್ಥನಾ ಕೊಂದು ಬಿಡಬೇಕು ಅನ್ನಿಸ್ತಾ ಇದೆ. ಮಗನ ಜೀವನದಲ್ಲಿ ಆಟ ಆಡಿ ನನ್ನ ಮೊಮ್ಮಗನ ಜೀವನನ ನಾಶ ಮಾಡಿ ಈಗ ನನ್ನ ಸೊಸೆ ನಮ್ಮ ಮನೆಯವ್ರ ಜೊತೆ ಆಟ ಆಡ್ತಾ ಇದ್ರೆ ನಾನು ಸುಮ್ಮನೆ ಬಿಡ್ತೀನಾ? ಇವಳು ಕ್ಷಮೆ ಅನ್ನೋದೇ ಇಲ್ಲ. ನಾನು ಈ ಮನೆ ಯಜಮಾನಿಯಾಗಿ ಹೇಳ್ತಾ ಇದ್ದೀನಿ, ನನಗೆ ನನ್ನ ಸೊಸೆ ಬೇಕು. ನನ್ನ ಮಗನ ಸೊಸೆಯರಾಗಿ ನಿಮ್ಮತ್ತೆನ ಅಂದರೆ ನನ್ನ ಸೊಸೆ ಲೀಲಾನ ನನ್ನ ಕೈಗೆ ತಂದು ಒಪ್ಸೋ ಜವಾಬ್ದಾರಿ ನಿಮ್ಮದು. ಈ ಜವಾಬ್ದಾರಿನ ಯಾವುದೇ ತಪ್ಪುಗಳಿಲ್ಲದೆ ನಡೆಸ್ಕೊಡ್ತೀನಿ ಅಂತ ನನಗೆ ಮಾತು ಕೊಡಿ. ಲೀಲಾ ಈ ಮನೆಗೆ ಬೇಕು. ಈ ಮನೆಯಲ್ಲಿ ದುಷ್ಟಶಕ್ತಿ ಎಷ್ಟೇ ತಾಂಡವಾಡ್ತಿದ್ರು ದೇವತೆ ಮನೆ ಒಳಗೆ ಕಾಲಿಡೋವರೆಗೂ ಮಾತ್ರ ಅದರ ಅಟ್ಟಹಾಸ. ಉತ್ಸವಕ್ಕೆ ಅಂತ ಹೊರಟಿರೋ ಈ ಮನೆ ಉತ್ಸವ ಮೂರ್ತಿ ಲೀಲಾ ಈ ಮನೆ ಒಳಗೆ ಕಾಲಿಟ್ಟು ಗಳಿಗೆನೆ ಪ್ರಾರ್ಥನಾ ಸುಟ್ಟು ಬೂದಿ ಆಗಬೇಕು.
ವಿಷಾನ? ದೇವ್ರಂತ ತಂದೆ ತಾಯಿ ನೀವು. ಆ ದೇವರು ನಿಮ್ಮಂಥವ್ರನ್ನ ನನಗೆ ಕೊಟ್ಟಿದ್ದಾನೆ. ನಿಮ್ಗೇನೇ ಪ್ರಾಬ್ಲಮ್ಸ್ ಇದ್ರೂ ನಾನು ನಿಮ್ಮ ಜೊತೆಲಿ ಇರ್ತಾ ಇದ್ದೆ, ನಾನು ಹೆಗಲು ಕೊಡ್ತಾ ಇದ್ದೆ. ಆದರೆ ಈ ಸತಿ ನನ್ನ ನೆನಪೇ ಆಗ್ಲಿಲ್ವಾ ನಿಮಗೆ? ಟ್ರೈ ಕೂಡ ಮಾಡಲಿಲ್ಲ. ನಂಗೆ ಒಂದು ಮಾತು ಹೇಳಿದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ಯಾವ ನಂಬಿಕೆ ಮೇಲೆ ನೀವು ಅನ್ಕೊಂಡಿದ್ದೆ ಆಗುತ್ತೆ ಅಂತ ನೀವು ತೀರ್ಮಾನ ಮಾಡಿದ್ರಿ? ನನ್ನ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನನ್ನ ಬಗ್ಗೆ ಯೋಚನೆ ಮಾಡ್ಬೋದಿತ್ತಲ್ವಾ ನೀವು? ಅಪ್ಪ ಅಮ್ಮನ್ನ ಕಳ್ಕೊಂಡು ನಾನು ಅನಾಥೆ ಆಗ್ತೀನಿ ಅಂತ ನಿಮಗೆ ಅನಿಸ್ಲೇ ಇಲ್ವಾ? ನನ್ನ ಸುಖ ಸಂತೋಷಕ್ಕೆ ನೀವು ಜೀವ ಕೊಟ್ರೆ ನಾನು ಕೊರ್ಗಿ ಕೊರ್ಗಿ ಸಾಯ್ತೀನಿ ಅಂತ ನಿಮಗೆ ಅರಿವೇ ಆಗ್ಲಿಲ್ವಾ? ನೀವಿಬ್ರು ನನ್ನ ಬಿಟ್ಟು ಹೋಗ್ತಿದ್ರಾ? ನಿಮ್ಮಿಬ್ರನ್ನ ಬಿಟ್ಟು ನಾನು ಹೇಗೆ ಬದುಕಿರ್ಲಿ ಒಂದ್ಸತಿ ನಾವು ಯೋಚನೆ ಮಾಡಲಿಲ್ವಾ? ಅಂತವ್ರು 100 ಜನ ಬಂದ್ರು, ಲೀಲಾ ಅಂತ ಒಬ್ಳು ಮಗಳು ಬಂದು ನಿಮ್ಮನ್ನ ಕಾಪಾಡ್ತಾಳೆ ಅಂತ ನಿಮಗೆ ನಂಬಿಕೆನೆ ಹುಟ್ಲಿಲ್ವಾ? ಹುಲಿ ಜಿಂಕೆನ ಸಾಯಿಸುತ್ತೆ ಅಂತ ಜಿಂಕೆ ಹೋಗಿ ಹುಲಿ ಮುಂದೆನೆ ಆತ್ಮಹತ್ಯೆ ಮಾಡ್ಕೊಳ್ಳುತ್ತಪ್ಪ. ಹುಲಿ ಮುಂದೆ ಹೋಗಿ ಹುಲ್ ತಿನ್ನುತ್ತೆ. ಪ್ರಾಣಿಗಳಿಗಿರೋ ಬುದ್ಧಿ ನಿಮಗಿಲ್ವಾ? ಸಾಯೋದಾದ್ರೆ 3 ಜನ ಒಟ್ಟಿಗೆ ತಿನ್ಸಾಯೋಣ. ನಾನು ತಪ್ಪು ಮಾಡಿಬಿಟ್ಟೆ ಕಣಮ್ಮ. ಸಾವನ್ನ ಮರೆತು ಬದುಕೋಣ, ಏನೇ ಬಂದರೂ ಎದುರಿಸೋಣ. ಮೊದಲು ಆ ತಟ್ಟೆಯಲ್ಲಿ ಇರೋದನ್ನ ಬಿಸಾಕ್ಬಿಡಪ್ಪ, ಬಿಸಾಕ. ಇದು ಬದುಕೋರ್ ಲಕ್ಷಣ ಅಂದ್ರೆ. ಅವಮಾನ ಆದ ಜಾಗದಲ್ಲೇ ಅಭಿಮಾನ ಹುಟ್ಟೋ ಹಾಗೆ ಬೆಳೆದು ನಿಲ್ಬೇಕು ಅಂತ ನೀವೇ ತಾನೇ ಹೇಳ್ಕೊಟ್ಟಿದ್ದು. ಹೌದಮ್ಮ, ಆ ಪಾಠನ ನಾನೇ ಮರೆತುಬಿಟ್ಟೆ, ಕ್ಷಮಿಸ್ಬಿಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.